ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಭಾಳ ಜನರು ಏನು ಮಾಡ್ತಾರೆ ಗೊತ್ತಾ, ಯಾರ್ದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಅವನು ತಿಂಗಳಿಗೆ 1 ಲಕ್ಷ 5 ಲಕ್ಷ 10 ಲಕ್ಷ ಅರ್ನಿಂಗ್ ಮಾಡ್ತಿದ್ದಾನೆ ಅನ್ನೋದು ನೋಡ್ತಾರೆ. ಆಮೇಲೆ ತಕ್ಷಣ ಯೂಟ್ಯೂಬ್ನಲ್ಲಿ ಇಷ್ಟು ದುಡ್ಡು ಇದೆಯಾ ಅನ್ನೋದು ಯೋಚನೆ ಮಾಡ್ತಾರೆ. ನಾನು ಕೂಡ ಯೂಟ್ಯೂಬ್ ಮಾಡ್ತೀನಿ ಅಂತ ಚಾನಲ್ ಓಪನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ, ನಿಶ್ ಇಲ್ಲ, ಪ್ಲಾನ್ ಇಲ್ಲ, ಸ್ಕಿಲ್ ಕ್ಲಿಯರಿಟಿ ಇಲ್ಲ, ಲಾಂಗ್ ಟರ್ಮ್ ವಿಷನ್ ಇಲ್ಲ. ಹಾಗಾದರೆ ಅಂಥವರು ಮುಂದೆ ಏನಾಗ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದು ಡೀಟೇಲ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇನ್ಸ್ಪೈರೇಷನ್ ಒಳ್ಳೆಯದು, ಕಾಪಿ ಮಾಡೋದು ಅಪಾಯಕರ ಸ್ನೇಹಿತರೆ, ಇಟ್ಸ್ ಡೇಂಜರಸ್. ಯಾರೋ ಗೇಮಿಂಗ್ ಮಾಡ್ತಿದ್ದಾರೆ, ನಾವು ಕೂಡ ಗೇಮಿಂಗ್ ಚಾನಲ್ ಮಾಡೋದು. ಯಾರೋ ಟೆಕ್ ರಿವ್ಯೂ ಮಾಡ್ತಿದ್ದಾರೆ, ನಾವು ಕೂಡ ಟೆಕ್. ಯಾರು ವ್ಲಾಗ್ ಮಾಡ್ತಿದ್ದಾರೆ, ನಾವು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋದು. ನಾನು ಕೆಲವು ಚಾನಲ್ ಕೂಡ ನೋಡಿದ್ದೀನಿ ಸ್ನೇಹಿತರೆ, ಕೆಲವರು ಒಂದೇನೋ ವಿಷಯ ಇಟ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಆ ವಿಷಯದಿಂದ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ಬಂದು, ಸಬ್ಸ್ಕ್ರೈಬರ್ಸ್ ಬಂದು, ಲೈವ್ ಎಲ್ಲ ಮಾಡಿ, ಅವ್ರ ಚಾನಲ್ ಮೇಲೆ ಕ್ರೈಟೇರಿಯಾ ಏನಿದೆ ಯೂಟ್ಯೂಬದ್ದು ಕಂಪ್ಲೀಟ್ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ಕೊಳ್ತಾರೆ. ಮುಂದೆ ವಿಡಿಯೋ ಏನು ಹಾಕೋಕ್ಕೆ ಶುರು ಮಾಡಿದರು ಅಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋದು. ಯಾಕಂದರೆ ಅಲ್ಲಿ ಅವರು ಚಾನಲ್ ಮಾನಿಟೈಸ್ ಆಗಿ ಪೇಮೆಂಟ್ ಕೂಡ ಬಂತು ಅಂತ ಒಂದು ವಿಡಿಯೋ ಹಾಕಿದಾಗ ಯೂಸಲ್ಲಿ ವ್ಯೂಸ್ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಮೊದಲ ವಿಷಯ ಬಿಟ್ಟು ಬೇರೆ ವಿಷಯ ಕಂಟಿನ್ಯೂ ಮಾಡಿದರೆ ಚಾನಲ್ ಗ್ರೋತ್ ನಿಂತುಬಿಡುತ್ತೆ. ಸೊ ಅದನ್ನು ಅವ್ರು ಮಾಡಿದರು, ಅದು ಹೋಯಿತು, ಇದು ಕೂಡ ಹೋಯಿತು. ಸೊ ಕೆಲವು ವಿಡಿಯೋ ಮಾಡಿದ ಮೇಲೆ ಮುಂದೆ ಯಾವ ಟಾಪಿಕ್ ಕವರ್ ಮಾಡೋದು ಅನ್ನೋ ಚಿಂತೆ ಶುರುವಾಗುತ್ತೆ ಸ್ನೇಹಿತರೆ. ಯಾಕಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಆದರೆ ನಮಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆಯಾ, ಆ ವಿಷಯದಲ್ಲಿ ನಾಲೆಜ್ ಇದೆಯಾ, ಕನ್ಸಿಸ್ಟೆನ್ಸಿ ಇರತ್ತಾ, ಇದನ್ನು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಸ್ನೇಹಿತರೆ. ಸೊ ಈ ರೀತಿ ಮಾಡ್ತಿದ್ರೆ ಫಲ ಏನು ಗೊತ್ತಾ, 10 ವಿಡಿಯೋ ಅಪ್ಲೋಡ್ ಮಾಡ್ತೀರಿ, ವ್ಯೂಸ್ ಬರಲ್ಲ, ಮೋಟಿವೇಶನ್ ಕಡಿಮೆ ಆಗುತ್ತೆ, ಯೂಟ್ಯೂಬ್ ನಮ್ಮಿಂದ ಆಗಲ್ಲ ಅಂತ ಬಿಟ್ಬಿಡ್ತೀವಿ ಸ್ನೇಹಿತರೆ. ಇದು 80% ಬಿಗ್ನರ್ಸ್ಗೆ ಆಗೋ ರಿಯಾಲಿಟಿ. ನಿಶ್ ಇಲ್ಲ ಅಂದರೆ ಚಾನಲ್ ಐಡೆಂಟಿಟಿ ಇರೋದಿಲ್ಲ. ಒಂದು ದಿನ ಕುಕಿಂಗ್, ಮತ್ತೊಂದು ದಿನ ಮೋಟಿವೇಶನ್, ಮತ್ತೊಂದು ದಿನ ಟೆಕ್ಕು, ಮತ್ತೊಂದು ದಿನ ವ್ಲಾಗು. ಯೂಟ್ಯೂಬ್ ಅಲ್ಗೋರಿದಮ್ ಕನ್ಫ್ಯೂಸ್ಡ್ ಆಗುತ್ತೆ ಸ್ನೇಹಿತರೆ, ಆಡಿಯನ್ಸ್ ಕೂಡ ಕನ್ಫ್ಯೂಸ್ಡ್ ಆಗ್ತಾರೆ. ಸಬ್ಸ್ಕ್ರೈಬ್ ಮಾಡೋದು ಯಾವ ಕಂಟೆಂಟ್ಗೆ ಅಂತ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅನ್ನೋ ಕ್ಲಿಯರಿಟಿ ಇಲ್ಲ. ಅಂತಿಮ ಫಲ ಲೋ CTR, ಲೋ ವ್ಯೂಸ್, ಲೋ ರಿಟೆನ್ಷನ್, ನೋ ಗ್ರೋತ್. ಸೊ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ನಿಂಗ್ ನೋಡಿ ಬಂದ್ರಂತೂ ದೊಡ್ಡ ತಪ್ಪು. ಯಾಕೆ ಅಂದರೆ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಲೇಟ್ ಬರುತ್ತೆ. ಮೊದಲು ಏನು ಬರಬೇಕು ಗೊತ್ತಾ, ಸ್ಕಿಲ್ಲು, ಕ್ವಾಲಿಟಿ, ಆಡಿಯನ್ಸ್, ಟ್ರಸ್ಟ್, ಕನ್ಸಿಸ್ಟೆನ್ಸಿ. ಮನಿ ಆಲ್ವೇಸ್ ಕಮ್ಸ್ ಸ್ನೇಹಿತರೆ ಆಫ್ಟರ್ ವ್ಯಾಲ್ಯೂ. ಯಾರಾದರೂ 5 ಲಕ್ಷ ಅರ್ನ್ ಮಾಡ್ತಿದ್ದಾರೆ ಅಂದರೆ ಅವರು 5 ವರ್ಷ ಶ್ರಮ ಪಟ್ಟಿರ್ಬೋದು ಸ್ನೇಹಿತರೆ. ಆದರೆ ನಾವು ಅವರ ಪ್ರೆಸೆಂಟ್ ನೋಡಿ ಕಂಪೇರ್ ಮಾಡ್ತೀವಿ, ಅವರ ಪಾಸ್ಟ್ ಸ್ಟ್ರಗಲ್ ನೋಡಲ್ಲ ಸ್ನೇಹಿತರೆ. ಇದು ಡೇಂಜರಸ್ ಮೈಂಡ್ಸೆಟ್ ಸ್ನೇಹಿತರೆ. ಹಾಗಾದರೆ ಯೂಟ್ಯೂಬ್ಗೆ ಬರೋದು ಹೇಗೆ? ಯೂಟ್ಯೂಬ್ಗೆ ಬರೋದು ತಪ್ಪೇನಲ್ಲ ಸ್ನೇಹಿತರೆ, ಆದರೆ ಕ್ಲಿಯರಿಟಿ ಜೊತೆ ಬರಬೇಕು. ಇಂಟ್ರೆಸ್ಟ್ ನೋಡಿ ಬರಬೇಕು. ನಿಮ್ಮ ಇಂಟ್ರೆಸ್ಟ್ ಯಾವುದರಲ್ಲಿ ಇದೆ ಅದನ್ನು ನೋಡಬೇಕು. ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಯಾವ ವಿಷಯದಲ್ಲಿ ನ್ಯಾಚುರಲಿ ಮಾತಾಡ್ಬೋದು, ಆ ವಿಷಯದ ಮೇಲೆ 1 ಗಂಟೆ ಮಾತಾಡಿದರೂ ಬೋರ್ ಆಗಲ್ಲ, ಅದೇ ನಿಮ್ಮ ನಿಶ್ ಆಗ್ಬೋದು ಸ್ನೇಹಿತರೆ. ಹಾಗೆ ನೀವು ಯಾವುದರಲ್ಲಿ ಪರಿಣಿತರು, ಸ್ಕಿಲ್ ಮತ್ತು ನಾಲೆಜ್ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಕುಕಿಂಗ್ ಬರುತ್ತಾ, ಟೀಚಿಂಗ್ ಬರುತ್ತಾ, ಟೆಕ್ನಾಲಜಿ ಗೊತ್ತಾ, ಸ್ಟೋರಿ ಟೆಲ್ಲಿಂಗ್ ಇಷ್ಟನಾ? ನಿಮ್ಮ ಸ್ಟ್ರೆಂತ್ ಐಡೆಂಟಿಫೈ ಮಾಡಿ. ಹಾಗೆ ಲಾಂಗ್ ಟರ್ಮ್ ವಿಷನ್ ಇರಬೇಕು. ಯೂಟ್ಯೂಬ್ ಕ್ವಿಕ್ ಮನಿ ಸ್ಕೀಮ್ ಅಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೀನಿ. ಕನಿಷ್ಠ 1 ರಿಂದ 2 ವರ್ಷ ಪೇಷನ್ಸ್ ಇರಬೇಕು. ರೆಗ್ಯುಲರ್ ಅಪ್ಲೋಡ್ ಮಾಡೋ ಡಿಸಿಪ್ಲಿನ್ ಇರಬೇಕು. ಅದರ ಜೊತೆ ಕಾಂಪಿಟೇಷನ್ ಅನಲೈಸ್ ಮಾಡಿ. ನೀವು ಆಯ್ಕೆ ಮಾಡಿದ ನಿಶ್ನಲ್ಲಿ ಡಿಮ್ಯಾಂಡ್ ಇದೆಯಾ, ಸರ್ಚ್ ವ್ಯಾಲ್ಯೂಮ್ ಇದೆಯಾ, ಅದರ ಮೇಲೆ ಜನ ಸರ್ಚ್ ಮಾಡ್ತಾರಾ, ಮಾನಿಟೈಸೇಷನ್ ಅದರ ಮೇಲೆ ಸ್ಕೋಪ್ ಇದೆಯಾ ಅನ್ನೋದು ಅನಲೈಸ್ ಮಾಡಬೇಕು ಸ್ನೇಹಿತರೆ. ಇದೆಲ್ಲ ನೋಡಿದ ಮೇಲೆ ಸರಿಯಾದ ಮೈಂಡ್ಸೆಟ್ ಏನಿರಬೇಕು ಅಂದರೆ, ಯೂಟ್ಯೂಬ್ಗೆ ಬರೋದು ಅರ್ನಿಂಗ್ ಆಗಿ ಅಲ್ಲ, ಯೂಟ್ಯೂಬ್ಗೆ ಬರೋದು ವ್ಯಾಲ್ಯೂ ಕೊಡೋಕ್ಕೆ, ಜನರಿಗೆ ನಾಲೆಜ್ ಶೇರ್ ಮಾಡೋಕ್ಕೆ, ಸ್ಕಿಲ್ ಬಿಲ್ಡ್ ಮಾಡೋಕ್ಕೆ, ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಬರಬೇಕು. ಆರಂಭನೇ ದುಡ್ಡು ಅಲ್ಲ, ಅದು ಒಂದು ಶ್ರಮದ ಫಲಿತಾಂಶ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಫಾರ್ಮಿಂಗ್ನಲ್ಲಿ ಎಕ್ಸ್ಪರ್ಟ್ ಇದ್ದಾನೆ, ಆದರೆ ಅವನು ಟೆಕ್ ಚಾನಲ್ ಓಪನ್ ಮಾಡಿದರೆ ಗ್ರೋತ್ ಸ್ಲೋ ಆಗ್ಬೋದು. ಆದರೆ ಫಾರ್ಮಿಂಗ್ ಚಾನಲ್ ಮಾಡಿದರೆ ಅವನು ನ್ಯಾಚುರಲ್ ಕಾನ್ಫಿಡೆನ್ಸ್ ಜೊತೆ ಎಕ್ಸ್ಪ್ಲೇನ್ ಮಾಡಬಹುದು, ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ಗ್ರೋತ್
ಫಾಸ್ಟ್ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದರಲ್ಲಿ ರುಚಿ ಇದೆ ಅದನ್ನು ನೋಡಬೇಕು ಸ್ನೇಹಿತರೆ. ಯೂಟ್ಯೂಬ್ಗೆ ಬರೋ ಮುನ್ನ ನಿಮ್ಮನ್ನು ನೀವು ಈ 3 ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಈ ವಿಷಯದಲ್ಲಿ 3 ವರ್ಷ ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೋದಾ? ಮನಿ ಇಲ್ದಿದ್ರೂ ನಾನು ಇದನ್ನು ಮಾಡ್ತೀನಿ ಅಂದರೆ, ಆಡಿಯನ್ಸ್ಗೆ ವ್ಯಾಲ್ಯೂ ಕೊಡ್ತೀನಿ ಅಂದರೆ, ಈ 3ಕ್ಕೂ ಆನ್ಸರ್ ಎಸ್ ಅಂದರೆ ಯೂಟ್ಯೂಬ್ ನಿಮಗಾಗಿಯೇ ಇದೆ. ಇಲ್ಲ ಅಂದರೆ ಮೊದಲು ಕ್ಲಿಯರಿಟಿ ಬಿಲ್ಡ್ ಮಾಡಿ ನಂತರ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಬರೀ ದುಡ್ಡು ಸಿಗುತ್ತೆ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಜಾಣ್ತನ ಅಲ್ಲ ಅಂತ ನನಗನ್ನಿಸ್ತಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ. ಯೂಟ್ಯೂಬ್ ಬಗ್ಗೆ ಹಾನೆಸ್ಟ್ ಗೈಡೆನ್ಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಧನ್ಯವಾದ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ.